ಅಕ್ಕ ಕಾಫಿ ಕುಡಿದ್ರಾ? ಕುಡ್ದಿಲ್ಲ ಅಂದ್ರೆ ಕುಡಿಯೋಣ. ಊಟ ತಿಂಡಿ ವಿಷಯದಲ್ಲಿ ನೀನಂತೂ ತುಂಬಾ ಪಂಕ್ಚುವಲ್ ಅಲ್ವಾ? ಸಾರಿ ಕೇಳು. ರಚೋ, ನಿನಗೆ ಹೇಳಿದ್ದು. ಅದ್ಗೆ ನೀವ್ ಕ್ಷಮಾಪಣೆ ಎಲ್ಲ ಕೇಳ್ಬೇಡಿ. ನೀವ್ ಅಂತ ತಪ್ಪೇನು ಮಾಡಿಲ್ಲ. ಸಾರಿ ದೇವಿ. ಅಣ್ಣ, ಏನಣ್ಣ ನೀನು ಅದಕ್ಕೆ ಸಾರಿ ಎಲ್ಲ ಕೇಳಿಸ್ಬಿಟ್ಟಲ್ಲ. ಏ ಸುಮ್ನಿರ್ತೀಯ? ಈಗಾಗ್ಲೇ ಸುಸ್ತಾಗಿ ಬಂದಿದ್ಯಾ, ಹೋಗಿ ರೆಸ್ಟ್ ತಗೋ, ನಡಿ. ಜೀವನದಲ್ಲಿ ಇಷ್ಟೆಲ್ಲ ನೋಡಿದ್ಮೇಲೂ, ಬಿದ್ದು ಎದ್ದ ಮೇಲೂ ನಿನ್ನ ಕೋಪನ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಲ್ಲವ ನಿಂಗೆ? ಈ ಕುಡಿತದ ಥರ ಕೋಪನು ಒಂಥರ ನಶೆನೇ. ತಲೆಗೆ ಹತ್ತಿದ್ರೆ ಮನುಷ್ಯ ತನ್ನ ವಿವೇಕನ ಮರಿತಾನೆ, ವಿವೇಚನೆನ ಕಳ್ಕೊತಾನೆ. ಚಿಕ್ಕಪ್ಪ, ಇವಾಗ ನಾನೇನ್ ತಪ್ಪು ಮಾಡಿದೆ ಅಂತ ನೀವೀಗ ಬೈತಾ ಇದ್ದೀರಾ? ನಾನಾಗಿದ್ದಕ್ಕೆ ಬೈತಾ ಇದ್ದೀನಿ. ಇದೇ ಜಾಗದಲ್ಲಿ ನಿನ್ನಪ್ಪ ಏನಾದ್ರು ಇದ್ದಿದ್ರೆ ತೆಗೆದು ಕೆನ್ನೆಗೆರಡು ಬಾರಿಸಿ ಬಿಡೋರು. ಯಾರಿಗೂ ಗೊತ್ತಾಗ್ದಿದ್ದಾಗೆ ಒಂದು ವಸ್ತುನ ಎತ್ಕೊಳ್ಳೋದು ಮಾತ್ರ ಕಳ್ಳತನ ಅಲ್ಲ, ಕೊಡೋದು ಕಳ್ಳತನನೇ. ದೇವಿ ದೇಣಿಗೆ ಕೊಟ್ಟಿದ್ದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ. ನಮ್ಗೆ ಯಾರಿಗಾದ್ರು ಹೇಳಿದ್ದಿದ್ರೆ ಕುಟುಂಬಕ್ಕೆ ಒಳ್ಳೇದಾಗೋದು ಬೇಡ, ಹಾಗಾಗಿ ಕೊಡೋದು ಬೇಡ ಅಂತ ಹೇಳ್ತಿದ್ವಾ? ಸರಿ, ಕೊಟ್ಲು. ಅದಾದ್ಮೇಲೆ ಹೀಗೀಗೆ ಅಂತ ಬಂದು ಏನಾದ್ರೂ ಹೇಳಿದ್ಲ? ಅಲ್ಲಿಗೆ ಇದನ್ನ ಇವರಿಗೆ ಯಾಕೆ ಹೇಳಬೇಕು ಅಂತ ಹೇಳೋ ಉಡಾಪೆನಾ? ಇವ್ರಿಗೆ ಹೇಳಿದ್ರೆಷ್ಟು ಬಿಟ್ರೆಷ್ಟು ಅಂತ ಹೇಳೋ ಅಹಮ. ಇದೇನು ತವ್ರ ಮನೆ, ಅವಳು ಏನೇ ಮಾಡಿದ್ರು ನಮ್ಮ ಮಗು ಅಂತ ನಾವು ಹೊಟ್ಟೆಗೆ ಹಾಕೊಂಡು ಸುಮ್ಮನೆ ಹಾಕ್ತೀವಿ. ಅದೇ ಅವಳು ನಾಳೆ ಮದುವೆಯಾಗಿ ಸೊಸೆಯಾಗಿ ಇನ್ನೊಂದು ಮನೆಗೆ ಹೋದ್ಮೇಲೆ ಅಲ್ಲೂ ಹೀಗೆ ಮಾಡಿದ್ರೆ ಏನಂತ ಉತ್ತರ ಕೊಡ್ತೀಯ? ರೀ, ನನ್ನ ತಂಗಿ ಇರೋದೇ ಹಾಗೆ, ಬೇಕಾದ್ರೆ ಇಸ್ಕೊಳ್ಳಿ, ಇಲ್ಲ ಅಂದ್ರೆ ನಮ್ಮ ಮನೆಗೆ ಕಳಿಸಿ ಅಂತ ಹೇಳ್ತೀಯ? ಫಸ್ಟ್ ಆಫ್ ಆಲ್, ಈ ಶಿಕ್ಷೆ ಅಂತ ಯಾಕೆ ಕೊಡ್ತಾರೆ? ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಲಿ, ಅದನ್ನ ತಿದ್ಕೊಂಡು ಸರಿ ದಾರಿಗೆ ಬರಲಿ ಅಂತ ತಾನೆ. ತಪ್ಪು ಮಾಡಿರೋದು ದೇವಿ ಆದ್ರೆ ಸಾರಿ ಕೇಳಬೇಕಾಗಿರೋದು ರಚನನ. ಸಜೀವ, ಚೆನ್ನಾಗಿದೆ ಕಣೋ ನಿನ್ನ ನ್ಯಾಯ. ಸೂಪರ್ ಸ್ಟಾರ್ ಆಗಿದ್ದೊಳ್ಕಣೋ ಅವಳು. ಎಲ್ಲವನ್ನು ಬಿಟ್ಟು ನಮ್ಮ ನಡುವೆ ನಮ್ಮ ಜೊತೆ ಒಬ್ಳು ಸಾಮಾನ್ಯಳಾಗಿ ಬದುಕ್ತಾ ಇದ್ದಾಳೆ. ಕೆಟ್ಟು ಕುಲಗೆಟ್ಟಿರುವ ಈ ಮನೆನ ಸರಿಪಡಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾಳೆ. ಗಂಡನಾಗಿ ನೀನು ಅವಳಿಗೆ ಜೊತೆ ಆಗಿರೋದು ಬಿಟ್ಟು ಅವಳಿಗೆ ಇವ್ರ ಜೊತೆ ಸೇರ್ಕೊಂಡು ನೀನು ಕಾಟ ಕೊಡ್ತೀಯ? ಸರಿಯಲ್ಲ ಇದು. ಜೀವ, ಹೋಗಿ ಅವಳನ್ನ ಕ್ಷಮಾಪಣೆ ಕೇಳೋ. ನಿನಗೆ ಇಷ್ಟು ದೊಡ್ಡ ಮಂಚ ಇರುವಾಗ ಕೆಳಗ್ ಕೂತ್ಕೊಂಡು ನಿದ್ದೆ ಮಾಡೋ ಪರಿಸ್ಥಿತಿ ಏನಾಗಿತ್ತು ನಿನಗೆ? ಅಮ್ಮ, ಏನಿಲ್ಲ, ಯಾಕೋ ಬೆಡ್ ತುಂಬಾ ಅನ್ಕಂಫರ್ಟಬಲ್ ಅನ್ಸ್ತಾ ಇತ್ತು. ಇಲ್ಲಿ ಕೂತ್ಕೊಂಡು ಹಾಗೆ ಮೊಬೈಲ್ ನೋಡ್ತಿದ್ದೆ, ನಿದ್ರೆ ಮಾಡ್ಬಿಟ್ಟಿದೀನಿ ಅಷ್ಟೆ.
ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ. ಏ ಏನಮ್ಮ ಹೀಗಿದ್ಯಾ? ನನಗ್ ನಿನ್ನ ಬಿಟ್ರೆ ಯಾರಿದ್ದಾರೆ? ಅಪ್ಪ, ಅಮ್ಮ, ಗುರು, ದೈವ ಎಲ್ಲ ನೀನೇ ಅಲ್ವಾ? ನಾನು ಏನು ಮುಚ್ಚಿಟ್ಟಿಲ್ಲ. ಯಾಕೆ ನಿನಗೆ ಹೀಗೆ ಅನ್ನಿಸ್ತಿದೆ? ನೀನು ಫ್ರೆಶ್ ಅಪ್ ಆಗಿ ಬಾ, ನಾನು ನಿಂಗೆ ಕಾಫಿ ತರ್ತೀನಿ. ಹ್ಮ್. ದೇವಿ, ಅಮ್ಮ, ನಾನು ಫ್ರೆಶ್ ಅಪ್ ಆಗಿ ಬರೋವರೆಗೂ ನೀನ್ ಇಲ್ಲೇ ಕೂತಿರು. ಹ್ಮ್ ಇಲ್ಲೇ ಇರು. ನನ್ಗೇನಾದ್ರೂ ಮಾಧುರಿ ಭ್ರಮೆ ಕಾಡ್ತಾ ಇದೆಯಾ? ಮತ್ತ ನಗು, ವಾರ್ನಿಂಗ್ ಅದು ಭ್ರಮೆನಾ? ಓ, ನನ್ನ ಸುತ್ತ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ವೇ? ಅಮ್ಮ, ಕ್ಷಮ್ಸೋ ಮಾತೇ ಇಲ್ಲ. ಕೇಳಿಸ್ತಾ? ಛೇ, ಈ ಪ್ಲಾನ್ ಫ್ಲಾಪ್ ಆಗೋಯ್ತಾ? ಏಯ್ ಹೋಗ, ಸಮಾಧಾನ ಮಾಡ. ಇಲ್ಲ ಅಂತ ಹೇಳಿದ್ರೆ ಸಂಜೆ ಮೇಲೆ ನಾನು ಕೃಷ್ಣ ಇಬ್ರು ಮಾತಾಡಲ್ಲ ನಿನ್ ಜೊತೆ. ಸುಮ್ಮನೆ ಇರೋ, ಬ್ಲ್ಯಾಕ್ ಮೇಲ್ ಮಾಡ್ಬೇಡ. ಹೋಗ್ತೀನಿ. ಬೇಬಿ, ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? I'm too busy, you know. ಬೇಬಿ, ನಿನ್ನ ಆಮೇಲೆ ನೋಡ್ಕೊಂತೀನಿ. ರಚ್ಚು ರಚ್ಚು. ಕೃಷ್ಣ, ನನ್ನ ಕಿಚನಲ್ಲಿ ಕೆಲಸ ಇದೆ. ನಿಂಗೇನಾದ್ರು ಬೇಕಂದ್ರೆ ನನ್ನ ಕರಿ. ಸರಿ ಅಮ್ಮ. ಏನ್ ಕೆಲಸ? ರಚ್ಚು ಡಾರ್ಲಿಂಗ್, ಮೈ ಸ್ವೀಟ್ ಹಾರ್ಟ್, ಐ ಆಮ್ ಸಾರಿ. ರಚ್ಚು, ರಚ್ಚು ನಿಂತ್ಕೊ ಇಲ್ಲಿ. ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಇವತ್ತಿಂದ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಸಂಜೀವಂಗ್ ಬ್ರೈನ್ ವಾಶ್ ಮಾಡ್ಬಿಡ್ಬೇಕು. ರಚನನ್ ಮೇಲೆ ದ್ವೇಷ ಬರೋ ಹಾಗೆ ಮಾಡ್ಬೇಕು. ಈ ಕನಕಾಂಬರಿಯ ಕರಾಮತ್ ಏನು ಅನ್ನೋದು ಇವತ್ತು ನಿನಗೆ ಗೊತ್ತಾಗತ್ತೆ. ಬಾ. ಅಕ್ಕ, ಕಾಫಿ ಕುಡಿದ್ರಾ? ಕುಡ್ದಿಲ್ಲ ಅಂದ್ರೆ ಕುಡಿಯೋಣ. ಊಟ ತಿಂಡಿ ವಿಷಯದಲ್ಲಿ ನೀನಂತೂ ತುಂಬಾ ಪಂಕ್ಚುವಲ್ ಅಲ್ವಾ? ರಚ್ಚು ನಿಂತ್ಕೊ ಇಲ್ಲಿ. ಐ ಲವ್ ಯು. ರಚ್ಚು,
ರಚ್ಚು. ಏನ್ ಜೀವ ನೀವು ಮನೆಯವ್ರ ಎದುರಿಗೆ ಸಂಜೀವ, ಚಿಕ್ಕಪ್ಪ, ಐ ಲವ್ ಯು ಹೇಳಿದ ಬಾಯಲ್ಲಿ ರಚನಾನ ಸಾರಿಯು ಕೇಳ್ಬಿಡು. ಗಂಡ ಹೆಂಡತಿ ಪಂಚಾಯತಿ ಇಲ್ಲೇ ಮುಗ್ದೋಗತ್ತೆ. ಸರಿ ಚಿಕ್ಕಪ್ಪ. ನೆನ್ನೆ ಅದು ಎಮೋಷನಲ್ಲಿ, ಟೆನ್ಷನಲ್ಲಿ ನಿನ್ನ ಕೈಲಿ ಸಾರಿ ಕೇಳಿಸಿ ನಾನು ತಪ್ಪು ಮಾಡ್ಬಿಟ್ಟೆ. ನಾನು ನಿಧಾನವಾಗಿ ಯೋಚನೆ ಮಾಡಿ ನೋಡಿದಾಗ ನೀನು ದೇವಿಗೆ ಶಿಕ್ಷೆ ಕೊಟ್ಟಿದ್ದು ಸರಿನೇ ಅನಿಸ್ತು. ಎನಿವೆ, ಅದು ಮುಗ್ದು ಹೋಗಿರೋ ಕತೆ. ಇನ್ಮೇಲೆ ಎಷ್ಟೇ ಕೋಪ ಬಂದರೂ ಒಂದು ಕ್ಷಣ ತಾಳ್ಮೆಯಿಂದ ಯೋಚನೆ ಮಾಡಿ ಆಮೇಲೆ ಮಾತಾಡ್ತೀನಿ. ಇದನ್ನು ಪ್ರಾಮಿಸ್. ಐ ಆಮ್ ರಿಯಲಿ ಸಾರಿ. ಎಲ್ಲರ ಮುಂದೆ ಸಾರಿ ಕೇಳಿಸಿ ಮನ್ಸಿಗೆ ನೋವು ಮಾಡಿಸಿದ್ರಿ. ಈಗ ಅವರೆಲ್ಲರ ಮುಂದೆನೆ ನೀವು ಸಾರಿ ಕೇಳಿ ನನ್ನ ಮನಸ್ಸನ್ನ ಕೂಲ್ ಮಾಡಿಬಿಟ್ರಿ. ಜೀವ, ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ. ಥ್ಯಾಂಕ್ ಯು ರಚು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರ ದೇವಿ, ನಿಮ್ಮ ಅಣ್ಣಂಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಿಮ್ಗೋಸ್ಕರ ಅವ್ರು ನನ್ನ ಜೊತೆನೆ ಜಗಳ ಮಾಡ್ಕೊಂಡ್ರು. ಇನ್ಮೇಲೆ ನೀವು ಇನ್ನೂ ಜಾಸ್ತಿ ಜವಾಬ್ದಾರಿಯಿಂದ ನಡ್ಕೋಬೇಕು. ಯಾವ ಮಿಸ್ಟೇಕ್ಸು ಮಾಡಬಾರ್ದು. ಖಂಡಿತ ಅದಕ್ಕೆ ನಾನು ಇನ್ಮೇಲೆ ಎಚ್ಚರಿಕೆಯಿಂದ ಇರ್ತೀನಿ. ಗುಡ್. ಜೀವಾ, ಕಾಫಿ? ಐ ಆಮ್ ವೇಟಿಂಗ್.